ಸಿನಿಮಾ ರಂಗಕ್ಕೆ ಸಾಲು ಸಾಲು ಸಂಕಷ್ಟಗಳು ಎದುರಾಗ್ತಾ ಇದೆ. ಚಿತ್ರಗಳ ಬಿಡುಗಡೆಗೆ ಆತಂಕ, ಬಿಡುಗಡೆ ಆದ್ರೆ ಚಿತ್ರಗಳು ಯಶಸ್ವಿ ಆಗ್ತಾ ಇಲ್ಲ. ಇದರ ನಡುವೆ ಅನೇಕ ಚಲನಚಿತ್ರ ರಂಗದ ಗಣ್ಯರನ್ನ ಕಳೆದುಕೊಳ್ತಾ ಇದೆ ಇಂಡಸ್ಟ್ರಿ. ಇದರ ನಡುವೆ ದರ್ಶನ್ ಪ್ರಕರಣ ಬೇರೆ. ಹೀಗಿರುವ ಚಿತ್ರೋದ್ಯಮದ ಪರಿಸ್ಥಿತಿ ಸುಧಾರಿಸಲಿ ಅಂತ ಹೇಳಿ ಹೋಮ ಹವನಗಳನ್ನ ಇವತ್ತು ಕಲಾವಿದರ ಸಂಘ ನಡೆಸ್ತಾ ಇದೆ. ಈ ಸಂದರ್ಭದಲ್ಲಿ ನಾಗಾರಾಧನೆಯನ್ನ ಮಾಡಿಸಲಾಗಿದೆ. ನಾಗದೋಷ ನಿವಾರಣೆಗಾಗಿ ನಾಗಾರಾಧನೆಯನ್ನ ಮಾಡಲಾಗಿದೆ. ಇದನ್ನ ನಡೆಸೋ ಸಂದರ್ಭದಲ್ಲಿ ಗಣ ಹೋಮದ ಬಳಿಕ ನಾಗಾರಾಧನೆ ನಡೆದಿದೆ. ಈ ಸಂದರ್ಭದಲ್ಲಿ ಭಾವೋದ್ವೇಗಕ್ಕೆ ಒಳಗಾಗಿದ್ದಾರೆ ನಟಿ ಜ್ಯೋತಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ನಾಗಾರಾಧನೆ ನಡೆಸುವ ಸಂದರ್ಭದಲ್ಲಿ ನಟಿ ಜ್ಯೋತಿ ಅವರು ಭಾವೋದ್ವೇಗಕ್ಕೆ ಒಳಗಾದ ಸನ್ನಿವೇಶದ ದೃಶ್ಯಗಳಿದು. ಇವತ್ತು ಕಲಾವಿದರ ಸಂಘದಲ್ಲಿ ಗಣಹೋಮ ಆದಿಯಾಗಿ ವಿವಿಧ ರೀತಿಯ ದೇವರ ಆರಾಧನೆಗಳನ್ನು ನೆರವೇರಿಸಲಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ನಾಗದೋಷ ನಿವಾರಣೆಗಾಗಿ ನಾಗಾರಾಧನೆಯನ್ನ ಕೂಡ ನೆರವೇರಿಸಲಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ನಾಗಾರಾಧನೆ ನಡೀತಿರುವ ಸಂದರ್ಭದಲ್ಲೇನೆ ನಟಿ ಜ್ಯೋತಿ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಭಾವೋದ್ವೇಗಕ್ಕೆ ಒಳಗಾಗಿರೋದು. ಈ ಕರಾವಳಿ ಭಾಗದಲ್ಲಿ ನಾಗಾರಾಧನೆ ಮಾಡೋ ಸಂದರ್ಭದಲ್ಲಿ ಇಂಥ ದೃಶ್ಯಗಳು ಸರ್ವೇ ಸಾಮಾನ್ಯ. ಅಲ್ಲಿರುವ ಭಕ್ತರ ಮೈಮೇಲೂ ಕೂಡ ದೇವರ ಆವಾಹನೆ ಆಗತ್ತೆ ಅನ್ನೋದಕ್ಕೆ ಅನೇಕ ಉದಾಹರಣೆಗಳನ್ನು ನಾವು ಕಂಡಿದ್ದೇವೆ. ಇವತ್ತು ಕಲಾವಿದರ ಸಂಘದಲ್ಲಿ ಇದೇ ರೀತಿಯಾದ ಘಟನೆ ನೋಡಲಿಕ್ಕೆ ಸಿಕ್ಕಿರೋದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ನಾಗಾರಾಧನೆ ನಡೀತಾ ಇದೆ. ಇದೇ ಸಂದರ್ಭದಲ್ಲಿ ನಟಿ ಜ್ಯೋತಿ ಅವರು ಭಾವೋದ್ವೇಗಕ್ಕೆ ಒಳಗಾದ ಸಂದರ್ಭ. ನಮ್ಮ ಜೊತೆ ಈಗ ನಟ ಶರಣ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಈ ಒಂದು ಪೂಜೆಯಿಂದ ಚಿತ್ರರಂಗ ಬದಲಾಗುತ್ತಾ, ಹೊಸ ರೂಪ ಪಡೆದುಕೊಳ್ಳುತ್ತಾ ಅಂತ? ಹೌದಲ್ವಾ ಸರ್, ಯಾಕಂದರೆ ದೇವರಿಗೆ ಒಪ್ಪಿಸಿದಲ್ಲಿ ಎಲ್ಲ ದೇವ್ರದ್ದೇ ತಲ್ಲ ಭಗವಂತಂದೇ ತಾನೆ. ಅಪ್ಪ ಈ ಥರದ್ದು ಈಗ ಕಷ್ಟ ಆಗಲಿ ಸುಖ ಆಗಲಿ ಯಾವುದೇ ಒಂದು ನಿರೀಕ್ಷೆ ಆಗಲಿ ದೇವರಿಗೆ ಒಪ್ಪಿಸುವಂಥದ್ದು ನಮ್ಮ ನಿಯಮ. ಇವತ್ತೂ ಕೂಡ ಅಲ್ಲಾಗ್ತಾ ಇರೋವಂಥದ್ದು ಅಂತೆ. ಹಿಂಗಾಗಿದೆ, ನೀನು ಒಪ್ಪಿಸ್ಕೊಳಪ್ಪ, ಒಂದು ಒಳ್ಳೇದು ಮಾಡು ಅಂತನ್ನುವಂಥದ್ದು. ಇದಕ್ಕೆ ಮಾತ್ರ ಅಂತಲ್ಲ, ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಭಗವಂತ ಇದ್ದಾನಲ್ವ. ಒಂದು ಮನೆ ಕಟ್ಟಕ್ಕೆ ಶುರು ಮಾಡ್ತೀವಿ ನಾವು ಅಂತಂತಂದರೆ ಅದಕ್ಕೊಂದು ಗುದ್ಲಿ ಪೂಜೆ ಅಂತ ಮಾಡ್ತೀವಿ, ಅದಕ್ಕೊಂದು ಹೋಮ ಹವನಗಳನ್ನ ಮಾಡ್ತೀವಲ್ಲ, ಅದೇ ಥರ ಇವತ್ತೂ ಕೂಡ ದೇವರಿಗೆ ನಮಿಸುವಂಥ ಒಂದು ಕೆಲಸ ಆಗ್ತದೆ. ಸರ್, ಇದೊಂದು ವೈಯಕ್ತಿಕವಾಗಿ ಪೂಜೆ ಆಗ್ತಿದೆ ಈಗ. ಯಾಕಂದರೆ ಸಾಕಷ್ಟು ಜನ ಬರಬೇಕಿತ್ತು, ನಟ ನಟಿಯರು, ನಿರ್ಮಾಪಕರು, ನಿರ್ದೇಶಕರು, ಬಟ್ ಬೆರಳಿನ ಜನ ಮಾತ್ರ ಬಂದಿದ್ದಾರೆ. ಇದು ವೈಯಕ್ತಿಕವಾಗಿ ಮಾಡ್ತದೆ ಒಂದು ಆರೋಪ ಸರ್ ಹೇಳಲಾಗ್ತಿದೆ. ಇದಕ್ಕೆ ಸ್ಪಷ್ಟನೆ ಏನು ಸರ್ ಅಂತ? ಇನ್ನೂ 11:30 ಟೈಮು, ಸಾಯಂಕಾಲ ತನಕ ನಡೀತಾ ಇರುತ್ತೆ. ಖಂಡಿತವಾಗ್ಲೂ ದೊಡ್ಡ ಸಂಖ್ಯೆಯಲ್ಲಿ ಜನ ಇನ್ನೂ ಎಲ್ಲರೂ ಕೂಡ ಬರ್ತಾರೆ ಅಂತ ಅನ್ನುವ ನಿರೀಕ್ಷೆ ನಮಗೆ. ಒಂದು ನಟ ದರ್ಶನ ವಿಚಾರವಾಗಿ ಸಹ ಪೂಜೆ ಆಗುತ್ತೆ ಅಂತ ಕೆಲವೊಬ್ಬರು ಭಾಗವದೇಶ ಒಳಗಾಗಿದ್ರಿ, ಮೈ ಮೇಲೆ ದೇವ್ರ ಥರ
ಬಂದ ರೀತಿಯಲ್ಲಿ ಇದಾಯಿತು. ಏನಾಯಿತು ಮೇಡಮ್ ಎಕ್ಸಾಕ್ಟ್ ಅಂತ? ಏನಿಲ್ಲ, ಅದು ನನಗೆ ಒಂದು ಫ್ಯೂ ಸೆಕೆಂಡ್ಸು ಒಂಚೂರು ಮೈ ಮೇಲೆ ಬಂದಂಗೆ ಆಗುತ್ತೆ. ಅದು ದೇವ್ರ ಪೂಜೆ ಮಾಡುವಾಗ ಆ ಥರ ಆಗುತ್ತೆ ನನಗೆ. ಇದು ಮೊದಲನೇ ಸಲ ಅಲ್ಲ, ಮೊದಲಿಂದಲೂ ಆಗುತ್ತೆ ನನಗೆ. ದೇವಿ ಪೂಜೆ ಮಾಡುವಾಗ, ದೇವಸ್ಥಾನಗಳಲ್ಲಿ ಅಥವಾ ಮನೆಯಲ್ಲಿ ದೊಡ್ಡ ಪೂಜೆ ಮಾಡುವಾಗ ಆ ಥರ ಮೈ ಮೇಲೆ ಬರುತ್ತೆ ನನಗೆ. ಸೊ ಅದೇ ಥರ ಇಲ್ಲಿ ಆಶ್ಲೇಷ ಬಲಿ ಮಾಡುವಾಗ ನನಗೆ ಒಂಚೂರು ಮೈ ಮೇಲೆ ಬಂದಂಗೆ ಆಯಿತು. ಅದು ಫ್ಯೂ ಸೆಕೆಂಡ್ಸ್ ಮಾತ್ರ, ಯಾಕಂದರೆ ಮೊದಲು ತುಂಬ ಹೊತ್ತು ಬರ್ತಾಯಿತ್ತು, ನನಗೆ ತಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಆದ್ದರಿಂದ ಈಗ ನಾನು ದೇವ್ರ ಹತ್ರ ಬೇಡ್ಕೊಂಡಿದ್ದೀನಿ ಅಷ್ಟು ಹೊತ್ತು ಬರೋದು, ನನಗೆ ತುಂಬ ವೈಬ್ರೇಷನ್ ಬಂದರೆ ತಡ್ಕೊಳಕ್ಕಾಗಲ್ಲ ಅಂತ. ಸೊ ಹಾಗಾಗಿ ಒಂದು ಸ್ವಲ್ಪ ಸೆಕೆಂಡ್ಸ್ ಬಂದು ಹೋಯಿತು. ಸೊ ಹಿಂದೆ ಏನಾದರೂ ಈ ಥರ ಘಟನೆ ಆಗಿತ್ತಾ, ಈ ಥರ ಬಂದಿತ್ತಾ? ಅದನ್ನೇ ನಾನು ಈಗ ಹೇಳಿದ್ದು. ನನಗೆ ದೇವಿ ದೇವಸ್ಥಾನದಲ್ಲಿ ಮತ್ತು ನಾಗ ಟೆಂಪಲಲ್ಲೆಲ್ಲ ಆ ಥರ ಒಂದು ಸ್ವಲ್ಪ ಮೈ ಮೇಲೆ ಬರುತ್ತೆ. ಈ ಒಂದು ಪೂಜೆಯಿಂದ ಚಿತ್ರರಂಗ ಮುಂದೆ ಏನಾದರೂ ಯಶಸ್ವಿ ಕಾಣುತ್ತಾ? ಯಾಕಂದರೆ ಸಾಕಷ್ಟು ಹಿಂದುಳಿದಿದೆ ಚಿತ್ರರಂಗಕ್ಕಾಗಿ. ವಿಶೇಷ ಪೂಜಾ ಪುನಸ್ಕಾರ ಇವತ್ತಾಯಿತು, ಹೋಮವನ ಆಯಿತು. ಹೌದು, ಅದನ್ನೇ ಹೇಳಬೇಕು ಅಂತಲೇ ನಾನು ಇದು ಮಾಡಿದ್ದು. ಯಾಕಂದರೆ ಇವಾಗ ಸುಮಾರು ವರ್ಷದಿಂದ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ತುಂಬ ಸೋಲನ್ನು ಕಾಣ್ತಾ ಇದೆ. ಚಿತ್ರಗಳೆಲ್ಲ ಕಲಾವಿದರೆಲ್ಲ ಕಂಗಾಲಾಗೋಗಿದ್ದಾರೆ. ಸುಮಾರು ಕಲಾವಿದರಿಗೆಲ್ಲ ಕೆಲಸ ಇಲ್ಲದೆ ತುಂಬ ಕಷ್ಟದಲ್ಲಿದ್ದಾರೆ. ಸೊ ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋ ಒಂದು ಮನೋಭಾವದಿಂದ ನಮ್ಮ ದೊಡ್ಡಣ್ಣ ಅವರು, ರಾಕ್ಲೈನ್ ವೆಂಕಟೇಶ್ ಅವರು, ನಮ್ಮ ಚಲನಚಿತ್ರ ಕಲಾವಿದರ ಸಂಘದ ಮೂಲಕ ಇದು ಎಲ್ಲ ಪೂಜೆಯನ್ನು ಮಾಡಿಸಿದ್ದಾರೆ. ಸೊ ಎಲ್ಲ ಹಾಗೂ ನಮ್ಮ ದರ್ಶನ್ ಅವ್ರೂ ಈಗ ಸಂಕಷ್ಟದಲ್ಲಿದ್ದಾರೆ. ಲೀಡಿಂಗ್ ಹೀರೋ ಅಂತ ಇರೋ ಅಂತ ಅವರು ಒಂದು ಕೇಸಲ್ಲಿ ಸಿಕ್ಕಾಕೊಂಡು ಒಳಗಡೆ ಇರೋದ್ರಿಂದ ಲಕ್ಷಾನುಗಟ್ಟಲೆ ಅಲ್ಲ ಕೋಟಿಗಟ್ಟಲೆ ದುಡ್ಡು ಬ್ಲಾಕ್ ಆಗಿದೆ. ಸೊ ಅದೆಲ್ಲ ಸರಿ ಹೋಗಿ ಎಲ್ರಿಗೂ ಕೆಲಸ ಸಿಗೋ ಹಾಗಾಗಲಿ, ಎಲ್ಲ ಪಿಕ್ಚರು ಸಕ್ಸಸ್ ಆಗಲಿ ಅಂತ. ಕೆಲ ನಿರ್ಮಾಪಕರು, ಕೆಲವರು ನಟ ನಟಿಯರು ಹೇಳ್ತಿದ್ದಾರೆ ದರ್ಶನ್ಗೋಸ್ಕರ ಈ ಒಂದು ಹೋಮವನ ಮಾಡ್ತಿದ್ದಾರೆ, ಅದಕ್ಕೆ ಕೆಲ ನಟ ನಟಿಯರು ಬಂದಿಲ್ಲ ಅಂತ. ಅದು ಏನು ಅಂತ ನನಗೆ ಗೊತ್ತಿಲ್ಲ, ಸ್ಪಷ್ಟತೆ ಇಲ್ಲ. ಸೊ ಬರೋರೆಲ್ಲ ಬಂದಿದ್ದಾರೆ, ಯಾರೆಲ್ಲ ಬಂದಿಲ್ವೋ, ಯಾತಕ್ಕೆ ಬಂದಿಲ್ವೋ ಅದು ಗೊತ್ತಿಲ್ಲ ನನಗೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋ ಮನೋಭಾವದಿಂದ ಇದನ್ನು ಪೂಜೆನ ಮಾಡಿದ್ದಾರೆ. ಎಸ್, ಹಿರಿಯ ನಟಿ ಜ್ಯೋತಿ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗಷ್ಟೇ ಜ್ಯೋತಿ ಅವ್ರು ಮಾತನಾಡಿದ್ದನ್ನು ಕೇಳಿಸ್ಕೊಂಡ್ವಿ. ಇದು ಮೊದಲ ಬಾರಿ ಅಲ್ಲ, ಈ ಹಿಂದೆ ಕೂಡ ಅನೇಕ ಬಾರಿ ದೇವರ ಆರಾಧನೆ ಮಾಡೋ ಸಂದರ್ಭದಲ್ಲಿ, ಅದರಲ್ಲೂ ನಾಗಾರಾಧನೆ ಮಾಡೋ ಸಂದರ್ಭದಲ್ಲಿ ಹೀಗೆ ಆಗತ್ತೆ. ಹಿಂದೆಲ್ಲ ಇನ್ನೂ ಸುದೀರ್ಘ ಅವಧಿಗಾಗ್ತಾ ಇತ್ತು, ಈಗ ಕಡಿಮೆ ಸಮಯಕ್ಕಾಗಿದೆ ಅಂತ ಹೇಳಿ ಜ್ಯೋತಿ ಅವ್ರು ಮಾತನಾಡಿದ್ದನ್ನು ಕೇಳಿಸ್ಕೊಳ್ತಾ ಇದ್ವಿ. ಇದರ ಜೊತೆಗೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಸುಮಲತಾ ಅಂಬರೀಶ್ ಅವರು ಕೂಡ ಈ ಹೋಮ ಹವನ ಏನು ನಡೀತಾ ಇದೆ ಕಲಾವಿದರ ಸಂಘದ ಕಡೆಯಿಂದ ಅದರಲ್ಲಿ ಭಾಗಿಯಾಗಿದ್ದಾರೆ. ಆ ಸಂದರ್ಭದ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸಾಲು ಸಾಲು ಸಂಕಷ್ಟಗಳು ಚಿತ್ರೋದ್ಯಮವನ್ನು ಕಾಡ್ತಾ ಇದೆ. ಚೇತರಿಕೆಯ ಹಾದಿಯತ್ತ ಚಿತ್ರೋದ್ಯಮ ಹೋಗಲಿ ಅಂತ ಹೇಳಿ ಬೇಡಿ ಈ ಪೂಜೆ ಪುನಸ್ಕಾರಗಳನ್ನು ಮಾಡಲಾಗ್ತಾ ಇದೆ. ಇನ್ನು ಅನೇಕ ಜನ ಚಿತ್ರೋದ್ಯಮದ ಗಣ್ಯರು ಈ ಕಾರ್ಯಕ್ರಮದಿಂದ ದೂರ ಉಳಿದಿದ್ದಾರೆ. ಇದ್ರ ಬಗ್ಗೆ ಈಗಷ್ಟೇ ಶರಣ್ ಅವ್ರು ಮಾತನಾಡ್ತಿದ್ದನ್ನು ಕೇಳಿಸ್ಕೊಂಡ್ವಿ. ಸಂಜೆವರೆಗೂ ಅನೇಕ ಕಾರ್ಯಕ್ರಮಗಳಿದೆ, ಅವರವರ ಬಿಡುವಿನ ಸಮಯದಲ್ಲಿ ಬಂದು ಹೋಗ್ತಾರೆ. ಚಿತ್ರೋದ್ಯಮ ಯಾವತ್ತಿದ್ರೂ ಕೂಡ ಒಂದೇ. ಚಿತ್ರೋದ್ಯಮದ ಒಳಿತಿಗಾಗಿ ಕಾರ್ಯಕ್ರಮ ಆಗ್ತಿರೋದ್ರಿಂದ ಇದಕ್ಕೆ ಎಲ್ಲರ ಬೆಂಬಲ ಇದ್ದೇ ಇದೆ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಪೂಜೆ ಪುನಸ್ಕಾರದ ಸಂದರ್ಭದಲ್ಲಿ ಒಂದು ಆಶ್ಚರ್ಯ ಅನಿಸುವಂತಹ ಘಟನೆ ಕೂಡ ನಡೆದಿರೋದು. ಆಶ್ಲೇಷ ಬಲಿ ಮಾಡುವಾಗ ಸಾಮಾನ್ಯವಾಗಿ ಜ್ಯೋತಿಯವರ, ಹಿರಿಯ ನಟಿ ಜ್ಯೋತಿಯವರ ಮೈ ಮೇಲೆ ದೇವರ ಆವಾಹನೆ ಆಗುತ್ತಂತೆ. ಇವತ್ತು ನಾಗಾರಾಧನೆ ಮಾಡೋ ಸಂದರ್ಭದಲ್ಲೂ ಕೂಡ ಅಂಥದ್ದೇ ಸನ್ನಿವೇಶ ಕಾಣೋಕೆ ಸಿಕ್ಕಿದೆ. ದೃಶ್ಯದಲ್ಲಿ ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ.